ಸ್ನೇಹಿತರೆ, ನಮಸ್ಕಾರ. ಇವತ್ತು ಇಡೀ ಸೋಷಿಯಲ್ ಮೀಡಿಯಾದ ಮುಖಾಂತರ ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಪ್ರಶ್ನೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಯಾಕಂದರೆ ಮೊನ್ನೆಯಿಂದ ಒಂದು ನ್ಯೂಸ್ನ ನೋಡ್ತಾ ಇದ್ರೆ ಇಡೀ ವ್ಯವಸ್ಥೆಯ ಬಗ್ಗೆ ಅಸಹ್ಯ ಆಗ್ತೈತೆ. ಯಾಕೆಂದರೆ ಇವತ್ತಿಗೂ ಕೂಡ ನಾವು ನೀವೆಲ್ಲರೂ ಸಮಾಜದಲ್ಲಿ ನೆಮ್ಮದಿ ಮತ್ತು ಶಾಂತಿಯಿಂದ ಬದುಕ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಂತಹ ನಮ್ಮ ನಿಮ್ಮರ ಅಣ್ಣ ತಮ್ಮಂದಿರ ಜಾಗದಲ್ಲಿ ನಿಂತು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ರಕ್ಷಣೆ ಮಾಡ್ತಾ ಇರುವಂತಹ ಪೊಲೀಸ್ನವರೇ. ಇವರು ಒಂದು ಕಡೆ. ಇನ್ನೊಂದು ಭಾಗ ಐತೆ. ಪೊಲೀಸ್ ಅಂದ್ರೇನೆ ದುರಂಕಾರ, ಪೊಲೀಸ್ ಅಂದ್ರೇನೆ ದುಡ್ಡು ಮಾಡೋಕ್ಕೆ ಬಂದಿರೋದು, ಪೊಲೀಸ್ ಅಂದ್ರೇನೆ ಅಮಾಯಕ ಬಡ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳನ್ನು ತಮ್ಮ ತೀಟೆಗೆ ತೀರಿಸಿಕೊಳ್ಳೋದಕ್ಕೆ ಅಂತಲೇ ಇರುವಂಥ ಒಂದು ಯುಗ, ಒಂದು ಜನಾಂಗ. ಹೌದು, ಇದನ್ನ ಯಾರೂ ಇಲ್ಲ ಅನ್ನೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಇವತ್ತು ನೆನ್ನೆ ಮೊನ್ನೆಯಿಂದ ಒಂದು ನ್ಯೂಸ್ ಬರ್ತಾ ಇರೋದು ನೋಡಿದ್ರೆ ಅಸಹ್ಯ ಆಗುತ್ತೆ. ರಾಮಚಂದ್ರಪ್ಪ ಅಂತ DYSP, ಪುಣ್ಯಾತ್ಮ ಅವನು. ಅವನು ಒಂದು ಅರೌಂಡ್ ಒಂದು 50+ ಇದೆ ಅವನಿಗೆ. ಯಾಕೆಂದರೆ 2026ಕ್ಕೆ ಯಾವುದೋ ಒಂದು ನ್ಯೂಸಲ್ಲಿ ಹೇಳ್ತಾ ಇದ್ರು ಅವನಿಗೆ ರಿಟೈರ್ಮೆಂಟ್ ಅಂತೆ. ಸೊ ರಿಟೈರ್ಮೆಂಟ್ ಅಂದರೆ 60 ಇಯರು. ಸೊ ಅಷ್ಟೊಂದು ಧೀಮಂತ ವ್ಯಕ್ತಿ ಅವನು. ಅವನು 60 ವರ್ಷ ಅರೌಂಡ್ ಒಂದು 30 ವರ್ಷ ಸರ್ವಿಸ್ ಮಾಡಿದರೂ ಕೂಡ 30 ವರ್ಷದಲ್ಲಿ ಅವನು ಇನ್ನೆಂತೆಂಥ ಕಚರ ಕೆಲಸ ಮಾಡಿರಬೇಕು. ಸೊ ರಿಟೈರ್ಮೆಂಟ್ ಏಜ್ ಬಂದರೂ ಕೂಡ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲಾದಂತಹ ನಾಲಾಯಕು, ಕಂಪ್ಲೇಂಟ್ ಕೊಡೋದಕ್ಕೆ ತನ್ನ ಕಷ್ಟ ಹೇಳ್ಕೊಳಕ್ಕೋ ಅಂತ ಒಂದು ಹೆಣ್ಣು ಮಗಳ ಹತ್ರ ಆ ಥರ ವರ್ತಿಸ್ತಾನೆ ಅಂದರೆ, ಸೊ ಹಾಗಿದ್ರೆ ಇವನ ಪ್ರಕಾರ ಬಡ ಮಧ್ಯಮ ಅಥವಾ ಯಾರಾದರೂ ಕಂಪ್ಲೇಂಟ್ ಕೊಡೋಕೆ ಹೆಣ್ಮಕ್ಳೆಲ್ಲ ಇವನ್ಗದ ಸಮಾಜ ಯಾರು ತಲೆ ಕೆಡಿಸ್ಕೊಳ್ದ ಬಿಡಿ. ಯಾಕೆಂದರೆ ಇವತ್ತು ಆ ಹೆಣ್ಮಗುಗಾಗಿದೆ, ನಾಳೆ ನಿಮ್ಮ ಮನೆ ನಿಮ್ಮ ಅಕ್ಕ ತಂಗಿದಿರ್ಗಾಗುತ್ತೆ. ಸೊ ಎಲ್ಲ ಹೊರಗಡೆ ಬರುತ್ತೆ, ಕೆಲವೊಂದು ಹೊರಗಡೆ ಬರಲ್ಲ. ಇದು ಹೊರಗಡೆ ಬರಲಿಲ್ಲ ಅಂತಿದ್ದಿದ್ರೆ ಯಾರೂ ಕೂಡ ತಲೆ ಕೆಡಿಸ್ಕೊತಿರಲಿಲ್ಲ. ಇವತ್ತು ಅಷ್ಟೇ, ಇವತ್ತೆಲ್ಲ ನಾವು ನೀವು ಮಾತಾಡ್ತೀವಿ ಮತ್ತು ಸೈಲೆಂಟ್ ಆಗಿಬಿಡ್ತೀವಿ. ಇಷ್ಟೇ ಟಾಪಿಕ್ಕು. ಬಟ್ ವಾಸ್ತವ, ಇಂಥ ಹುಳುಗಳೇನಾದರೂ ನಿಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿದ್ದರೆ ದಯವಿಟ್ಟು ಇವ್ರನ್ನ ಕಳಿಸ್ಬಿಡಿ. ಯಾಕೆಂದರೆ ನಾವು ಪ್ರತಿಯೊಂದು ದುಡ್ದಿರೋ ಒಂದೊಂದು ರೂಪಾಯಿ ಸಿಂಗಲ್ ರುಪಿನೂ ಕೂಡ ನಾವು ಟ್ಯಾಕ್ಸ್ ರೂಪದಲ್ಲಿ ಸಂಬಳ ಕೊಡ್ತಾ ಇದ್ದೀವಿ. ಸೊ ನಾವೇ ಕೊಡ್ತಾ ಇರೋದು ಸಂಬಳ. ಸೀರಿಯಸ್ಸಾಗಿ ನಾವೇ ಕೊಡ್ತಾ ಇರೋದು ಸಂಬಳ ಗೌರ್ಮೆಂಟ್ ಕೊಡ್ತಾ ಇಲ್ಲ. ಒಬ್ಬ ಕೂಲಿ ಕೆಲಸ ಮಾಡೋನಿಂದ ಹಿಡಿದು ಒಬ್ಬ IT ಪ್ರೊಫೆಷ್ನಲ್ವರೆಗೂ ಕೂಡ ನಿಮಗೆ ಸಂಬಳ ಕೊಡ್ತಿದ್ದಾನೆ. ಸೊ ನೀವಿರೋದೇ ಸೊ ರಕ್ಷಣೆಗೆ. ಹಾಗಂತ ನೀವೇನು ಇವರಲ್ಲ. ಸೊ ನಿಮ್ಮದೇ ಆದಂತಹ ತುಂಬ ಗೌರವ ಇದೆ. ಇಡೀ ಸಮಾಜದಲ್ಲಿ ಯಾರೊಬ್ಬರು ಯಾರಿಗೂ ಭಯ ಪಡಲ್ಲ, ನಿಮಗೆ ಭಯ ಪಡ್ತಾರೆ. ಆದರೆ ನಿಮ್ಮ ಯಾವುದೇ ವ್ಯಕ್ತಿತ್ವಕ್ಕಲ್ಲ, ನಿಮ್ಮ ಖಾಕಿಗೆ, ನೀವು ಹಾಕಿರೋ ಡ್ರೆಸ್ಗೆ. ಸೊ ಇವತ್ತು ಯಾವುದೋ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೋದರೆ ಅದರದ್ದೇ ಆದ ಪ್ರೊಸೀಜರ್ ಬೇರೆ ಇರುತ್ತೆ. ಎಲ್ಲರೂ ಅಲ್ಲ. ಸೊ ನಿಜವಾಗ್ಲೂ ನಾನು ತುಂಬ ಅಂತಹ ವ್ಯಕ್ತಿಗಳನ್ನ ನೋಡಿದ್ದೀನಿ. ಕಷ್ಟ ಅಂದ ತಕ್ಷಣ ತಮ್ಮ ಕೈಯೆಲ್ಲ ಸಹಾಯ ಮಾಡೋ ಪೊಲೀಸ್ನವರು ಇದ್ದಾರೆ. ಆದರೆ ಇಂಥ ಒಬ್ಬೊಬ್ಬ ಪೊಲೀಸ್ನವನಿಂದ, ಇವ್ನು ಪೊಲೀಸ್ ಅಲ್ಲ ಬಿಡಿ, ಇವ್ನು ಪೊಲೀಸೇ ಅಲ್ಲ, ಹೋಮ್ ಗಾರ್ಡ್ ಹಾಕು ನಾಲಾಯಕ್ಕು ಆ ವ್ಯಕ್ತಿ. ಅವ್ನು ನಿಜವಾಗ್ಲೂ ಆ ಕೃತ್ಯ ಮಾಡಿದ್ದು ಪ್ರೂವ್ ಇದ್ದರೆ ಅವನು ಮನುಷ್ಯ ಆಗೋಕ್ಕೆ ನಾಲಾಯಕ್ಕು. ನನಗೆ ಆಶ್ಚರ್ಯ ಆಗ್ತಿರೋದು ಏನು ಅಂದರೆ, ಈ ಪುಣ್ಯಾತ್ಮ ಮನೆಗೆ ಹೋಗ್ತಾನಲ್ವಾ, ಅವನಿಗೆ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಮುಖ ಹೆಂಗೆ ತೋರಿಸ್ತಾನೆ ಇವನು? ಸೊ ಸಮಾಜಕ್ಕೆ ಮುಖ ಹೆಂಗೆ ತೋರಿಸ್ತಾನೆ? ಸೊ ಅಸಹ್ಯ ಆಗಲ್ವಾ? ನಾಚಿಕೆ ಅನ್ಸಲ್ವಾ? ಸಂಬಳ ತಗೊಂಡಿದ್ದೀಯಾ? ಅದು ಆ ಹೆಣ್ಮಗು ಕೂಡ ನೀವು ಸಂಬಳ ಕೊಟ್ಟಿದ್ದಳು ಪುಣ್ಯಾತ್ಮ. ಸೊ ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ಬರ್ತಾ ಬರ್ತಾ ಸಮಾಜಕ್ಕೆ ಮತ್ತು ಪೊಲೀಸ್ನವರಿಗೆ, ಸಾರ್ವಜನಿಕರಿಗೆ ಪೊಲೀಸ್ನವರಿಗೆ ಪ್ರತಿದಿನ ಟ್ರಾಫಿಕಿಂದ ಹೇಳ್ಬೋದು, ಲಾಂಡ್ ಆರ್ಡರ್ ಇರ್ಬೋದು, ಅಥವಾ ಹೈಯರ್ ಆಫೀಸಲ್ಲಿರ್ಬೋದು, ಪ್ರತಿಯೊಂದು ಜಗಳ ಯಾಕೆ ಆಗ್ತೈತೆ ಅಂದರೆ ಪ್ರತಿದಿನ ನಂಬಿಕೆ ಹೋಗ್ತೈತೆ. ಎಲ್ಲೋ ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ಜನ ಮಾತ್ರ ಪೊಲೀಸ್ನವರು ತಮ್ಮನ್ನು ತಾವು ಉತ್ತಮ ರೀತಿಯಲ್ಲಿ ತೋರಿಸ್ಕೊತಿದ್ದಾರೆ. ಸೊ ಅಂಥವ್ರು ಇವತ್ತು ಕೂಡ ಇಡೀ ಸಮಾಜ ಸೆಲ್ಯೂಟ್ ಮಾಡುತ್ತೆ. ಅಲ್ಲಿ ಬಾರ್ಡ್ರಲ್ಲಿ ಇಡೀ ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋರಾಡ್ತಾರೆ ಸೈನಿಕರು ಕೂಡ ನಿಮ್ಮನ್ನು ಕಾಯ್ತಿದ್ದಾರೆ. ಆದರೆ ನೀವು ಇಲ್ಲಿರೋ 4-5 ಜನಗಳಿಗೆ ರಕ್ಷಣೆ ಕೊಡೋಕ್ಕಾಗದೆ ನೀವೇ ಸೊ ಡೀಲರ್ಗಳಾಗ್ಬಿಟ್ಟಿದ್ದೀರ. ಸೊ ಇಡೀ ವ್ಯವಸ್ಥೆ ನಿಮ್ಮನ್ನು ತಿರುಗಿ ನೋಡ್ತಿದೆ, ಇಡೀ ವ್ಯವಸ್ಥೆ ನಿಮ್ಮನ್ನು ಪ್ರಶ್ನೆ ಮಾಡ್ತಿದೆ. ಸೊ ಪೊಲೀಸ್ ವ್ಯವಸ್ಥೆಯಲ್ಲಿ ಅಟ್ಲೀಸ್ಟು ತಾವು ಉತ್ತಮ ರೀತಿಲಿ ಕರ್ತವ್ಯ ಮಾಡ್ತಾರೋ ಪೊಲೀಸರಿಗೆ ಮರ್ಯಾದೆ ಉಳಿಸ್ಕೊಳಕ್ಕಾದ್ರು ಕೆಲವೊಂದಷ್ಟು ಯಾರ್ಯಾರು ಇದ್ದೀರಲ್ವ ಈ ಥರ ರಾಮಚಂದ್ರಪ್ಪ ಸೋಕಾಲಡ್ ನೀವೆಲ್ಲ ದಯವಿಟ್ಟು ಹೇಳ್ತೀನಿ, ಸ್ಟಾಪ್ ಮಾಡಿಬಿಡಿ. ಜನ ಬದುಕಲಿ, ಇರೋದೊಂದು ಜೀವನ. ಇವತ್ತು ಹುಟ್ಟು ನಾಳೆ ಸಾವು. ನಿಮಗೂ ಸಾವು ಬರುತ್ತೆ. ಸೊ ನಾರ್ಮಲ್ ಆಗಿರೋನಿಗೂ ಸಾವು ಬರುತ್ತೆ, ರೋಡ್ ಸೈಡ್ ಗೋಬಿ ಮಾರೋನಿಗೂ ಸಾವು ಬರುತ್ತೆ, ಪಾನಿಪುರಿಗೂ ಸಾವು ಬರುತ್ತೆ. ಆದರೆ ಸಾವಿಗಿಂತ ಈ ಈ ಈ ಥರ ಅಸಹ್ಯವಾಗಿ ಬದುಕಿ ಸಾಯ್ತಿದೆಯಲ್ಲ, ಅವ್ನ ಗೋರಿನೂ ಕೂಡ ಯಾರೂ ಜನ ಹೋಗಿ ಕೈ ಮುಗಿಯಲ್ಲ. ಅಷ್ಟು ಅಸಹ್ಯವಾಗಿದೆ ಅವನದು. ಕರ್ಮ ಗುರು, ಏನೇನು ನೋಡಬೇಕು.